Hello students, welcome back to our English class. In this class, we will discuss about most expected 2 and 3 marks question and answers from the poem To the Food from Its Child. Dear students, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗಿರುವಂಥ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪೊಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪೊಯಮ್ ತುಂಬ ಅದ್ಭುತವಾಗಿರ್ತಕ್ಕಂಥ ಮತ್ತು ಅರ್ಥಗರ್ಭಿತವಾಗಿರ್ತಕ್ಕಂಥ ಪೊಯಮನ್ನು ತಮಗೆ ಕೊಟ್ಟಿದ್ದಾರೆ. ಈ ಒಂದು ಪೊಯಮಲ್ಲಿ ಕವಿ ಏನು ಮಾಡ್ತಾನೆ, ಇಡೀ ಮನುಷ್ಯನ ಜೀವನ ಹುಟ್ಟಿದಾಗಿಂದ ಹಿಡ್ಕೊಂಡು ಸಾಯೋವರೆಗೆ ಹೇಗೆ ಚೇಂಜಸ್ ಆಗ್ತಾ ಹೋಗುತ್ತೆ, ಯಾಕೆ ಹೀಗೆಲ್ಲ ಆಗುತ್ತೆ ಅನ್ನೋದನ್ನು ಮಗುವಿನ ಪಾದವನ್ನು ರೂಪಕವಾಗಿ ಇಟ್ಕೊಂಡು ತಮಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಇದನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡು ಇವಾಗ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಇರುತ್ತೆ. ಅಂದರೆ ಇದು 2 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಈ ಪೊಯಮಿಂದ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ವುಡ್ ದ ಫುಟ್ ಲೈಕ್ ಟು ಬಿ? ಮಗುವಿನ ಪಾದ ಹುಟ್ಟಿದಾಗ ತುಂಬ ಮುಗ್ಧವಾಗಿರ್ತದಲ್ಲ, ಆ ಪಾದ ಏನಾಗೋದಕ್ಕೆ ಆಸೆ ಪಡ್ತದೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ದ ಚೈಲ್ಡ್ಸ್ ಫುಟ್ ವಾಂಟ್ಸ್ ಟು ಬಿ ಎ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್. ಆ ಮಗುವಿನ ಪಾದ ಹುಟ್ಟಿದಾಗ ತಾನು ಪಾದ ಅನ್ನೋ ಅರಿವೇ ಅದಕ್ಕಿರಲ್ಲ, ಅಷ್ಟೊಂದು ಇನ್ನೋಸೆಂಟ್ ಆಗಿರ್ತದೆ. ಅದು ಕನಸು ಕಾಣ್ತಾ ಇರ್ತದೆ, ನಾನು ಬಟರ್ಫ್ಲೈ ಆಗಬೇಕು ಅಥವಾ ಆ್ಯನ್ ಆ್ಯಪಲ್ ಸೇಬ್ ಆಗಬೇಕು ಅಂತ ಆಸೆ ಪಡ್ತಾ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ನೇಮ್ ಎನಿ 2 ಥಿಂಗ್ಸ್ ವಿಚ್ ಟೀಚ್ ದ ಫುಟ್ ದಟ್ ಇಟ್ ಕೆನಾಟ್ ಫ್ಲೈ. ಯಾವುದಾದ್ರೂ 2 ವಸ್ತುಗಳನ್ನ ಹೇಳಿ ಅವು ಮಗುವಿಗೆ ನೀನು ಬಟರ್ಫ್ಲೈ ಆಗೋಕ್ಕಾಗಲ್ಲ ಅಥವಾ ಆ್ಯಪಲ್ ಆಗೋಕ್ಕಾಗಲ್ಲ ಅನ್ನೋದನ್ನು ಹೇಳಿಕೊಡ್ತವೆ, ಕಲಿಸಿಕೊಡ್ತವೆ. ಯಾವುದದ್ದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಸ್ಟೋನ್ಸ್ ಆ್ಯಂಡ್ ಬಿಟ್ಸ್ ಆಫ್ ಗ್ಲಾಸಸ್, ಕಲ್ಲು ಮತ್ತು ಗಾಜಿನ ಚೂರುಗಳು. ಸ್ಟ್ರೀಟ್, ಲ್ಯಾಡರ್ಸ್, ಏನೇನಿರ್ತದೆ. ದ ಪಾತ್ ಆಫ್ ರಫ್ ಅರ್ತ್, ಭೂಮಿ ಮೇಲೆ ಇರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ದಾರಿ ಏನಿರ್ತದೆ, ಇವೆಲ್ಲ ಸೇರಿಕೊಂಡು ಮಗುವಿನ ಪಾದಕ್ಕೆ ನೀನು ಬಟರ್ಫ್ಲೈ ಆಗೋಕ್ಕಾಗಲ್ಲ ಅಥವಾ ಆ್ಯಪಲ್ ಆಗೋಕ್ಕಾಗಲ್ಲ ಅಂತ ಹೇಳ್ಕೊಡ್ತವೆ. ಇಲ್ಲಿ ಯಾವುದಾದ್ರೂ 2 ಕೇಳಿದರೆ, ಇಲ್ಲಿ 4 ಇದೆ, ತಾವು ಯಾವುದಾದ್ರೂ 2 ಬರೆದ್ರೂ ಕೂಡ ತಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಸ್ಟೋನ್ಸ್ ಆ್ಯಂಡ್ ಬಿಟ್ಸ್ ಆಫ್ ಗ್ಲಾಸಸ್, ಸ್ಟ್ರೀಟ್ ಅಂತೆಲ್ಲ ಇದಾವಲ್ಲ, ಕವಿ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾನೆ. ಇವೆಲ್ಲ ಸೊಸೈಟಿನಲ್ಲಿರ್ತಕ್ಕಂಥ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಳೆಗಳೇನಿದ್ದಾವೆ, ಸಂಪ್ರದಾಯಗಳೇನಿದ್ದಾವೆ, ಅವುಗಳನ್ನು ಇವು ಸೂಚಿಸ್ತಾ ಇರ್ತವೆ. ಇವೆಲ್ಲ ಸೇರಿಕೊಂಡು ಮಗುಗೆ ಅದರ ಆಸೆಯನ್ನು, ಅದರ ಕನಸನ್ನು ಚಿವುಟ್ ಹಾಕಿಬಿಡ್ತವೆ. ಆ ಸೊಸೈಟಿಗೆ, ಸಮಾಜಕ್ಕೆ ಹೊಂದ್ಕೊಂಡು ಬದುಕೋದನ್ನು ಆ ಮಗುವಿಗೆ ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಕವಿ ಈ ರೀತಿಯಾಗಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಸ್ ಟೈಮ್ ಟೀಚ್ ದ ಫುಟ್? ಮೇಲ್ಗಡೆ ಕ್ವಶನಲ್ಲಿನೇ ಇದಕ್ಕೆ ಆನ್ಸರ್ ಇದೆ. ಟೈಮ್ ಆ ಪಾದಕ್ಕೆ ಏನು ಹೇಳ್ಕೊಡ್ತದೆ ಅಂತ. ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಟೈಮ್ ಟೀಚಸ್ ದ ಫುಟ್ ದ್ಯಾಟ್ ಇಟ್ ಕೆನಾಟ್ ಫ್ಲೈ ಆ್ಯಂಡ್ ಇಟ್ ಕೆನಾಟ್ ಬಿ ಎ ಫ್ರೂಟ್ ಬಲ್ಜಿಂಗ್ ಆನ್ ದ ಬ್ರ್ಯಾಂಚ್. ನೀನು ಬಟರ್ಫ್ಲೈ ಆಗೋಕ್ಕಾಗಲ್ಲ, ಹಾಗೆ ಮರದ ಕೊಂಬಿನಲ್ಲಿ ನೇತಾಡ್ತಕ್ಕಂಥ ಹಣ್ಣು ಕೂಡ ನೀನು ಆಗೋಕ್ಕಾಗಲ್ಲ ಅನ್ನೋದನ್ನು ಈ ಟೈಮ್, ಈ ಕಾಲ ಅನ್ನತಕ್ಕಂಥದ್ದು ಆ ಮಗುವಿನ ಪಾದಕ್ಕೆ ಹೇಳ್ಕೊಡುತ್ತೆ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೈ ಡಸ್ ದ ಚೈಲ್ಡ್ಸ್ ಫುಟ್ ಲರ್ನ್ ದ್ಯಾಟ್ ಇಟ್ ಕೆನಾಟ್ ಫ್ಲೈ ಆರ್ ಬಿ ಎ ಫ್ರೂಟ್? ಮಗುವಿನ ಪಾದ ನಾನು ಬಟರ್ಫ್ಲೈ ಥರ ಹಾರೋಕ್ಕಾಗಲ್ಲ, ಹಾಗೆ ಮರದ ಮೇಲೆ ಇರ್ತಕ್ಕಂಥ ಸೇಬಿನ ಥರ ಒಂದು ಹಣ್ಣು ಆಗೋಕ್ಕಾಗಲ್ಲ ಅಂತ ಯಾಕೆ ಕಲಿತದೆ ಅಂತ ಕೇಳ್ತಾ ಇದ್ದಾರೆ. ಅದನ್ನೇ ಬೇರೆ ರೀತಿಯಾಗಿ ಕೇಳ್ಬೋದು. ವೈ ಡಸ್ ದ ಚೈಲ್ಡ್ಸ್ ಫುಟ್ ಫೀಲ್ ಡಿಪೀಟೆಡ್? ಮಗುವಿನ ಪಾದ ಹುಟ್ತಾ ಏನೋ ಕನಸು ಕಂಡಿತ್ತು, ಬಟರ್ಫ್ಲೈ ಆಗಬೇಕು, ಆ್ಯಪಲ್ ಆಗಬೇಕು ಅಂತ, ಬಟ್ ಅದು ಸೋಲನ್ನು ಒಪ್ಕೊಂಡು ಬಿಡ್ತದೆ ಅಂತ ಕೇಳ್ತಾ ಇದ್ರಿ. ಯಾಕೆ ಅಂತ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಬಿಕಾಸ್ ದ ಚೈಲ್ಡ್ಸ್ ಫುಟ್ ಫೇಸಸ್ ಆಬ್ಸ್ಟ್ಯಾಕಲ್ಸ್ ಲೈಕ್, ಅದು ಹೋಗ್ತಕ್ಕಂಥ ದಾರಿನಲ್ಲಿ ಅದಕ್ಕೆ ತುಂಬ ಅಡೆತಡೆಗಳು ಬಂದುಬಿಡ್ತವೆ, ತುಂಬ ಚಾಲೆಂಜಸ್ಗಳು ಬರ್ತವೆ, ತೊಂದರೆಗಳು ಬರ್ತವೆ. ಎಂಥವು ಅಂತಂದರೆ ಸ್ಟೋನ್ಸ್, ಕಲ್ಲಿರ್ಬೋದು, ಸ್ಟ್ರೀಟ್ ಆ್ಯಂಡ್ ದ ರಫ್ ಪಾತ್ ದಟ್ ಟೀಚ್ ಇಟ್ ಅಬೌಟ್ ಇಟ್ಸ್ ಲಿಮಿಟೇಷನ್. ಇವೆಲ್ಲ ಸೇರಿಕೊಂಡು ಮಗುವಿನ ಪಾದಕ್ಕೆ ಇದಕ್ಕೆ ಏನು ಲಿಮಿಟೇಷನ್ ಇದೆ, ಏನು ಮಿತಿಗಳಿದ್ದಾವೆ ಅದನ್ನು ಹೇಳಿಕೊಡ್ತವೆ. ಅದು ಕನಸು ಕಂಡಿರ್ತಕ್ಕಂಥ ಬಟರ್ಫ್ಲೈ ಅಥವಾ ಆ್ಯಪಲ್ ಆಗೋಕ್ಕಾಗಲ್ಲ ಅಂತ ಹೇಳಿದಾಗ ಅದು ತನ್ನ ಸೋಲನ್ನು ಒಪ್ಕೊಂಡು ಬಿಡುತ್ತೆ ಅಂತ ತಾವು ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವಾಟ್ ಹ್ಯಾಪನ್ಸ್ ಟು ದ ಚೈಲ್ಡ್ಸ್ ಫುಟ್ ಆ್ಯಸ್ ಇಟ್ ಗ್ರೋಸ್ ಓಲ್ಡರ್? ಚಿಕ್ಕ ಮಗುವಿನ ಪಾದ ಬೆಳೀತಾ ಹೇಗೆ ಚೇಂಜ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಥವಾ ಇದೇ ಪ್ರಶ್ನೆ ಬೇರೆ ರೀತಿಯಾಗಿ ಕೇಳ್ಬೋದು. ಹೌ ಡಸ್ ದ ಫುಟ್ ಚೇಂಜ್ ಆ್ಯಸ್ ಇಟ್ ಗೆಟ್ಸ್ ಓಲ್ಡರ್? ವಯಸ್ಸಾದಂಗೆ ಆ ಮಗುವಿನ ಪಾದ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಬರೆದು ಬಿಡ್ಬೋದು. ಹೇಗೆ ಬರಿಬೋದು ನೋಡಿ. ಆ್ಯಸ್ ದ ಫುಟ್ ಗ್ರೋಸ್ ಓಲ್ಡರ್, ಮಗುವಿನ ಪಾದ ಬೆಳೆದಂಗೆ ಏನಾಗುತ್ತೆ, ಇಟ್ ಬಿಕಮ್ಸ್ ಹಾರ್ಡ್. ಮಗುವಿನ ಪಾದ ಎಷ್ಟು ಸಾಫ್ಟ್ ಆಗಿರ್ತದೆ ಅಲ್ವಾ, ತಾವು ನೋಡಿರ್ತೀರಿ ಎಷ್ಟು ಮೃದುವಾಗಿರ್ತದೆ, ಅದು ಹಾರ್ಡ್ ಆಗ್ತಾ ಹೋಗುತ್ತೆ. ಕ್ಯಾಲಸ್ಡ್ ಅಂದರೆ ಕೇರ್ಲೆಸ್, ಅದನ್ನು ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಏನಾಗ್ತಾ ಇದೆ ಅದಕ್ಕೆ ಅಂತ.
ಆ್ಯಂಡ್ ಲೂಸಸ್ ಇಟ್ಸ್ ಸಾಫ್ಟ್ನೆಸ್, ಅದಕ್ಕೇನು ಸಾಫ್ಟ್ನೆಸ್ ಇತ್ತು, ಮೃದುತ್ವ ಅನ್ನೋದಿತ್ತು, ಅದೆಲ್ಲ ಕಳೆದುಕೊಂಡು ಅದು ಹಾರ್ಡ್ ಆಗಿಬಿಡ್ತದೆ. ಸಿಂಬಲೈಸಿಂಗ್ ದ ಹಾರ್ಡ್ಶಿಪ್ ಆಫ್ ಲೈಫ್, ಈ ಜೀವನದಲ್ಲಿರ್ತಕ್ಕಂಥ ಕಠಿಣತೆಗಳನ್ನು, ಚಾಲೆಂಜ್ಗಳನ್ನು ಅದು ಫೇಸ್ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಹಾರ್ಡ್ ಆಗಿಬಿಡ್ತದೆ ಅಂತ ತಾವು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಚಾಲೆಂಜಸ್ ಡಸ್ ದ ಫುಡ್ ಫೇಸ್ ಆ್ಯಸ್ ಇಟ್ ಗ್ರೋಸ್, ಅದು ಬೆಳೀತಾ ಬೆಳೀತಾ ಯಾವ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ಸನ್ನು ಫೇಸ್ ಮಾಡುತ್ತೆ ಅಥವಾ ಆಬ್ಸ್ಟ್ಯಾಕಲ್ಸ್ಗಳನ್ನ ಫೇಸ್ ಮಾಡುತ್ತೆ ಅಂತ ತಮಗೆ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು, ವಿಚ್ ವರ್ಡ್ಸ್ ಕನ್ವೆ ದ ರಿಯಲ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಫುಡ್, ಆ ಪಾದಕ್ಕಾಗ್ತಕ್ಕಂಥ ನಿಜವಾಗಿರ್ತಕ್ಕಂಥ ಅನುಭವಗಳನ್ನ ಯಾವ ವರ್ಡ್ಸಿಂದ ನಮಗೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಫುಡ್ ಫೇಸಸ್ ಚಾಲೆಂಜಸ್ ಲೈಕ್, ಅದು ಫೇಸ್ ಮಾಡ್ತಕ್ಕಂಥ ಚಾಲೆಂಜಸ್ ಅಥವಾ ಆಬ್ಸ್ಟ್ಯಾಕಲ್ಸ್ಗಳು ಯಾವ್ಯಾವ ಅಂದರೆ ಸ್ಟೋನ್, ಸ್ಟ್ರೀಟ್ಸ್, ರಫ್ ಪಾತ್, ವಿಚ್ ಟೀಚ್ ಇಟ್ ಅಬೌಟ್ ಲೈಫ್ಸ್ ಡಿಫಿಕಲ್ಟೀಸ್, ಇವೆಲ್ಲ ಕೂಡ ಜೀವನದಲ್ಲಿರ್ತಕ್ಕಂಥ ಕಠಿಣತೆಗಳನ್ನು ಆ ಪಾದಕ್ಕೆ ಹೇಳಿಕೊಡ್ತವೆ. ಇವೇ ಆ ಮಗುವಿನ ಪಾದಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ಇರ್ಬೋದು ಅಥವಾ ಅಬ್ಸ್ಟ್ಯಾಕಲ್ಸ್ ಇರ್ಬೋದು ಅಂತ ತಾವು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಗಿದೆ ನೋಡಿ, ವಾಟ್ ಡಸ್ ದ ಪೋಯೆಟ್ ಮೀನ್ ಬೈ ದ ಫುಟ್ ಈಸ್ ಬೀಯಿಂಗ್ ಬ್ಲೈಂಡ್, ಮಗುವಿನ ಪಾದಕ್ಕೆ ಒಬ್ಬ ಬ್ಲೈಂಡ್, ಒಬ್ಬ ಕುರುಡ ಅಂತ ಹೇಳ್ತಾನಲ್ಲ ಕವಿ, ಏನಿದ್ರ ಅರ್ಥ ಅಂತ ಕೇಳ್ತಾ ಇದ್ದಾರೆ. ತಾವು ಸಿಂಪಲ್ ಆಗಿ ಆನ್ಸರ್ ಬರೆದು ಬಿಡ್ಬೋದು. ದ ಫುಟ್ ಬೀಯಿಂಗ್ ಬ್ಲೈಂಡ್ ಮೀನ್ಸ್ ಇಟ್ ವಾಕ್ಸ್ ಥ್ರೂ ಲೈಫ್ ವಿತೌಟ್ ನೋಯಿಂಗ್ ಇಟ್ಸ್ ಫೈನಲ್ ಡೆಸ್ಟಿನೇಷನ್ ಆರ್ ಪರ್ಪಸ್, ಸಿಂಬಲೈಸಿಂಗ್ ದ ಅನ್ಸರ್ಟನಿಟೀಸ್ ಆಫ್ ಲೈಫ್. ಆ ಮಗುವಿನ ಪಾದ ಏನಾಗುತ್ತೆ, ಬೆಳೀತಾ ಬೆಳೀತಾ ಶೂನಲ್ಲಿ ಬಂದಿಯಾಗಿಸ್ಬಿಡ್ತಾರೆ. ಶೂನಲ್ಲಿ ಬಂದಿ ಆದಾಗ ಏನಾಗುತ್ತೆ, ಒಂಥರ ಪ್ರಿಸನ್ ಇದ್ದಂಗೆ, ಜೈಲಿದ್ದಂಗೆ, ಅದಕ್ಕೆ ಹೊರಗಡೆ ಪ್ರಪಂಚ ಗೊತ್ತೇ ಆಗಲ್ಲ. ಒಬ್ಬ ಬ್ಲೈಂಡ್ ಆಗಿರ್ತಕ್ಕಂಥ ಕುರುಡು ವ್ಯಕ್ತಿ ಥರ ಅದರ ಜೀವನ ನಡೀತಾ ಇರ್ತದೆ. ಯಾಕೆ ಅಂದರೆ ಇಟ್ಸ್ ಫೈನಲ್ ಡೆಸ್ಟಿನೇಷನ್, ತಾನು ಎಲ್ಲಿ ಹೋಗಿ ತಲುಪಬೇಕು ಅನ್ನೋದು ಕೂಡ ಗೊತ್ತಿರಲ್ಲ, ಅದಕ್ಕೆ ಸುಮ್ಮನೆ ಹೋಗ್ತಾನೆ ಇರ್ತದೆ. ಪರ್ಪಸ್, ಉದ್ದೇಶ ಅನ್ನತಕ್ಕಂಥದ್ದಿರಲ್ಲ. ಸಿಂಬಲೈಸಿಂಗ್ ದ ಅನ್ಸರ್ಟನಿಟೀಸ್ ಆಫ್ ಲೈಫ್, ಜೀವನದಲ್ಲಿ ನಾನು ಯಾಕೆ ಬದುಕ್ತಾ ಇದ್ದೀನಿ, ಏನು ಆಗಬೇಕು ಅನ್ನೋದು ಗೊತ್ತಿಲ್ಲ, ಅದು ಸುಮ್ಮನೆ ಬಂದಿಯಾಗಿಬಿಟ್ಟು ಶೂನಲ್ಲಿ ಬ್ಲೈಂಡ್ ವ್ಯಕ್ತಿ ಥರ ಜೀವನ ಪೂರ್ತಿ ಬರೀ ನಡೀತಾನೆ ಇರ್ತದೆ ಮಗುವಿನ ಪಾದ ಅಂತ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಮೆನ್ಷನ್ ಎನಿ 2 ಪ್ಲೇಸಸ್ ವೇರ್ ದ ಫುಟ್ ವಾಕ್ಸ್ ಇನ್ ದ ಶೂ ಆಸ್ ಎ ಬ್ಲೈಂಡ್ ಮ್ಯಾನ್. ಶೂನಲ್ಲಿ ಬಂದಿಯಾಗಿರ್ತಕ್ಕಂಥ ಮಗುವಿನ ಪಾದ ಏನಿರ್ತದೆ ಅದಕ್ಕೆ ಬ್ಲೈಂಡ್ ಮ್ಯಾನ್ ಅಂತ ಕರೀತಾನೆ. ಅದು ಎಲ್ಲೆಲ್ಲಿ ನಡೆದಾಡುತ್ತೆ ಅಂತ ಯಾವುದಾದ್ರೂ 2 ಪ್ಲೇಸ್ಗಳನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಫೀಲ್ಡ್ಸ್, ಜಮೀನಲ್ಲೆಲ್ಲ ನಡೆದಾಡುತ್ತೆ. ಮೈನ್ಸ್, ಗಣಿಗಾರಿಕೆ, ಅಲ್ಲೆಲ್ಲ ಕೂಡ ನಡೆದಾಡುತ್ತೆ. ಮಾರ್ಕೆಟ್ಸ್ ಅಲ್ವಾ, ಅಲ್ಲೆಲ್ಲ ನಡೆದಾಡುತ್ತೆ. ಮಿನಿಸ್ಟ್ರೀಸ್ ಅಂತ ವಿಭಾಗಗಳು, ತುಂಬ ಡಿಪಾರ್ಟ್ಮೆಂಟ್ ಎಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಕಡೆನೇ ಇದು ನಡೆದಾಡ್ತಾ ಇರ್ತದೆ. ಯಾವುದಾದ್ರೂ 2 ಬರೆದ್ರೆ ಸಾಕು, ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಗಿದೆ ನೋಡಿ, ವಾಟ್ ಡಸ್ ದ ಶೂ ರೆಪ್ರೆಸೆಂಟ್ ಇನ್ ದ ಪೋಯಮ್. ಈ ಪೋಯಮಲ್ಲಿ ಕವಿ ಮಗುವಿನ ಪಾದ ಶೂನಲ್ಲಿ ಬಂದಿ ಆಗುತ್ತೆ ಅಂತ ಹೇಳ್ತಾನಲ್ಲ, ಇಲ್ಲಿ ಶೂ ಅನ್ನೋದು ಅಥವಾ ಬೂಟ್ ಅನ್ನತಕ್ಕಂಥದ್ದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಏನನ್ನ ಪ್ರತಿನಿಧಿಸುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಶೂ ರೆಪ್ರೆಸೆಂಟ್ಸ್ ಸೊಸೈಟಲ್ ನಾರ್ಮ್ಸ್ ಆ್ಯಂಡ್ ಟ್ರೆಡಿಷನ್ ಬೈ ವಿಚ್ ಒನ್ ಇಸ್ ಬೌಂಡ್ ಆರ್ ದ ಫ್ರೇಮ್ ವರ್ಕ್ ಗಿವನ್ ಬೈ ಸೊಸೈಟಿ. ಈ ಶೂ ಅನ್ನುವಂಥದ್ದು ಏನನ್ನ ತಿಳಿಸುತ್ತೆ ಅಂದರೆ ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟಳೆಗಳು, ಸಂಪ್ರದಾಯ, ಇವೆಲ್ಲ ಏನಿರ್ತವೆ ಇವೆಲ್ಲವುಗಳಿಗೆ ಅವನು ಶೂ ಅಂತ ಬಳಸ್ತಾನೆ. ಈ ಸೊಸೈಟಿ ಹೇಗೆ ನಮ್ಮ ಜೀವನವನ್ನು ಬದಲಾಯಿಸಿಬಿಡ್ತದೋ ಹಾಗೆ ಶೂನಲ್ಲಿ ಬಂದಿಯಾಗಿರ್ತಕ್ಕಂಥ ಪಾದ ಕೂಡ ಅದಕ್ಕೆ ಏನೋ ತಿಳಿದಂಗೆ ಒಬ್ಬ ಬಂದಿಯಾಗಿ ಒಬ್ಬ ಬ್ಲೈಂಡ್ ಪರ್ಸನ್ ಥರ ಉಳ್ಕೊಂಡು ಬಿಡುತ್ತೆ ಅಂತ ಕವಿ ಹೇಳ್ತಾನೆ. ನೆಕ್ಸ್ಟ್ ಕ್ವೆಶನ್ ಹೇಗಿದೆ ನೋಡಿ, ಹೌ ಡಸ್ ದ ಪೋಯೆಟ್ ಕಾಂಟ್ರಾಸ್ಟ್ ದ ಚೈಲ್ಡ್ಸ್ ಫುಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಗ್ರೋಯಿಂಗ್ ಅಪ್. ಕವಿ ಇಲ್ಲಿ ಮಗುವಿನ ಪಾದ ಹುಟ್ಟಿದಾಗ ಹೇಗಿತ್ತು ಮತ್ತು ವಯಸ್ಸಾದ್ಮೇಲೆ ಅದು ಹೇಗಾಗುತ್ತೆ, ಅವೆರಡರ ಮಧ್ಯಕ್ಕಿರ್ತಕ್ಕಂಥ ಕಾಂಟ್ರಾಸ್ಟ್, ವ್ಯತ್ಯಾಸನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಬರಿಬೋದು ನೋಡಿ, ದ ಚೈಲ್ಡ್ಸ್ ಫುಟ್ ಇನಿಷಿಯಲಿ ಡಿಸ್ಕ್ರೈಬ್ಡ್ ಆ್ಯಸ್ ಇನ್ನೋಸೆಂಟ್ ಆ್ಯಂಡ್ ಫ್ರೀ. ಸ್ಟಾರ್ಟಿಂಗಲ್ಲಿ ಕವಿ ಹೇಳ್ತಾನೆ ಮಗುವಿನ ಪಾದ ತುಂಬ ಮುಗ್ಧವಾಗಿರ್ತದೆ, ಅದಕ್ಕೆ ಪಾದ ಅಂತಲೇ ಅರಿವಿರಲ್ಲ, ಅದು ಬಟರ್ಫ್ಲೈ ಆಗಬೇಕು ಅಥವಾ ಆ್ಯಪಲ್ ಆಗಿರ್ಬೇಕಂತ ಹೇಳ್ತಲ್ಲ, ಅಲ್ಲಿ ನಮಗೆ ಇನ್ನೋಸೆಂಟ್ ಮತ್ತು ಫ್ರೀ ಇರೋದು ಗೊತ್ತಾಗುತ್ತೆ. ಮಗುವಿನ ಪಾದ ತುಂಬ ಮುಗ್ಧವಾಗಿರ್ತದೆ, ಅದಕ್ಕೆ ಲಿಮಿಟೇಷನ್ ಇರಲ್ಲ, ಫ್ರೀ ಆಗಿರ್ತದೆ. ಬಟ್ ಆ್ಯಸ್ ಇಟ್ ಗ್ರೋಸ್, ಬಟ್ ಬೆಳೀತಾ ಬೆಳೀತಾ ಏನಾಗುತ್ತೆ, ಇಟ್ ಬಿಕಮ್ಸ್ ಟ್ರ್ಯಾಪ್ಡ್, ಬ್ರೂಯಿಸ್ಡ್ ಆ್ಯಂಡ್ ಶೇಪ್ಡ್ ಬೈ ಶೂ. ಬೆಳೀತಾ ಬೆಳೀತಾ ಮಗುವಿನ ಪಾದ ಏನಾಗಿಬಿಡ್ತದೆ, ಟ್ರ್ಯಾಪ್ ಆಗಿಬಿಡ್ತದೆ, ಬಲೆಯಲ್ಲಿ ಸಿಕ್ಕಾಕೊಂಡು ಬಿಡ್ತದೆ, ಬ್ರೂಯಿಸ್ಡ್ ಗಾಯ ಮಾಡ್ಕೊಳ್ತದೆ, ಶೇಪ್ಡ್ ಬೈ ಶೂ. ಶೂ ಅನ್ನತಕ್ಕಂಥ ಸಮಾಜದ ಕಟ್ಟಳೆಗಳಿಗೆ ಮನುಷ್ಯ ಹೇಗೆ ಒಕ್ಕೊಂಡು ಬಿಡ್ತಾನಲ್ಲ ಹಾಗೆ ಮಗುವಿನ ಪಾದ ಕೂಡ ಬಂದಿಯಾಗಿ ಒಬ್ಬ ಕುರುಡನ್ ಥರ ಆಗಿಬಿಡ್ತದೆ, ಹಾಗೆ ರಫ್ ಆಗಿ ಒರಟಾಗಿ ಅದು ಚೇಂಜ್ ಆಗಿಬಿಡ್ತದೆ ಅಂತ ತಾವು ಬರಿಬೇಕು. ಸಿಂಬಲೈಸಿಂಗ್ ಹಾರ್ಶ್ ರಿಯಾಲಿಟೀಸ್ ಆಫ್ ಅಡಲ್ಟ್ ಲೈಫ್. ತುಂಬ ವಯಸ್ಸಾದಮೇಲೆ, ಬೆಳೆದಾದ್ಮೇಲೆ, ದೊಡ್ಡವರಾದಮೇಲೆ ಇಲ್ಲಿರ್ತಕ್ಕಂಥ ರಿಯಾಲಿಟಿ ಏನಿದೆ, ಹಾರ್ಶ್ ರಿಯಾಲಿಟಿ ಏನಿದೆ, ಅದೆಲ್ಲವನ್ನು ಸಿಂಬಾಲಿಕ್ ಆಗಿ ಕವಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇವಿಷ್ಟು ಈ ಪೋಯಮಿಂದ ಕೇಳ್ಬೋದಾಗಿರ್ತಕ್ಕಂಥ
2 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಅವುಗಳಿಗೆ ಆನ್ಸರನ್ನು ನೋಡ್ತಾ ಬಂದ್ವಿ. ಇವಾಗ ಈ ಪೋಯಮಿಂದ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಅಲ್ಲಿ 3 ಮಾರ್ಕ್ಸ್ ಕ್ವಶನನ್ನು ಈ ರೀತಿಯಾಗಿ ಕೇಳ್ಬೋದು. ಹೌ ಡಸ್ ದ ಚೈಲ್ಡ್ಸ್ ಫುಟ್ ಗೆಟ್ ಡಿಪೀಟೆಡ್? ಮಗುವಿನ ಪಾದ ಸೋಲು ಒಪ್ಕೊಂಡು ಬಿಡ್ತದೆ, ಅದು ಹೇಗೆ ಸೋಲನ್ನು ಒಪ್ಕೊಂಡು ಬಿಡ್ತದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪೊಯೆಟ್ ಹ್ಯಾಸ್ ಯೂಸ್ಡ್ ದ ಫುಟ್ ಆಸ್ ಅ ಮೆಟಾಫಾರ್ ಫಾರ್ ದ ಚೈಲ್ಡ್. ಮಗುವಿನ ಬದಲಾಗಿ ಇಲ್ಲಿ ಮಗುವಿನ ಪಾದ ಅಂತ ಕವಿ ಹೇಳ್ತಾ ಇದ್ದಾನೆ. ಅದನ್ನು ಮೆಟಾಫರ್ ರೂಪಕವಾಗಿ ಹೇಳ್ತಾ ಹೋಗ್ತಾನೆ. ಮಗು ಹುಟ್ಟಿದಾಗ ಹೇಗಿರ್ತದೆ, ಬೆಳೀತಾ ಬೆಳೀತಾ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಮಗುವಿನ ಪಾದದ ಮೂಲಕ ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಡಿಸ್ಕ್ರೈಬ್ಸ್ ದ ಡ್ರೀಮ್ಸ್ ಆ್ಯಂಡ್ ರಿಯಾಲಿಟೀಸ್ ಆಫ್ ಲೈಫ್. ಮಗು ಹುಟ್ಟುತ್ತಾ ಏನೇನು ಕನಸು ಕಾಣ್ತಾ ಇರ್ತದೆ, ಏನು ಆಗಬೇಕು ಅಂತ ಆಸೆ ಪಡ್ತಾ ಇರ್ತದೆ, ಬಟ್ ಜೀವನದಲ್ಲಿರ್ತಕ್ಕಂಥ ವಾಸ್ತವತೆನೇ ಬೇರೆ, ರಿಯಾಲಿಟೀಸೇ ಬೇರೆ ಆಗಿರ್ತದೆ ಅನ್ನೋದನ್ನು ಈ ಪೊಯಮಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ಇನ್ ದ ಬಿಗಿನಿಂಗ್, ಆರಂಭದಲ್ಲಿ ಕವಿ ಏನು ಹೇಳ್ತಾನೆ, ದ ಚೈಲ್ಡ್ ಈಸ್ ಅನ್ಅವೇರ್ ದ್ಯಾಟ್ ಇಟ್ ಈಸ್ ಎ ಫುಟ್. ಆ ಪಾದಕ್ಕೆ ತಾನು ಪಾದ ಅನ್ನೋದೇ ಅರಿವಿರಲ್ಲ. ಮಗುನು ಹಾಗೇನೆ, ಹುಟ್ಟಿದಾಗ ತಾನೇನು, ಯಾವ ಧರ್ಮ, ಯಾವ ಜಾತಿ ಏನು ಅನ್ನೋದು ಅದಕ್ಕೆ ಅರಿವೇ ಇರಲ್ಲ. ಬರೀ ಮುಗ್ಧವಾಗಿರ್ತಕ್ಕಂಥ ಮನಸ್ಸಿರುತ್ತೆ. ಆ್ಯಂಡ್ ವುಡ್ ರ್ಯಾದರ್ ಬಿ ಎ ಬಟರ್ಫ್ಲೈ ಆರ್ ಎನ್ ಆ್ಯಪಲ್ ಅಂತ ಮುಗ್ಧವಾದ ಮನಸ್ಸು ನಾನು ಬಟರ್ಫ್ಲೈ ಆಗಬೇಕು ಅಥವಾ ಆ್ಯಪಲ್ ಆಗಬೇಕು ಅಂತೆಲ್ಲ ಕನಸು ಕಾಣ್ತಾ ಇರ್ತದೆ. ಬಟ್ ವೆನ್ ಇಟ್ ಗ್ರೋಸ್ ಟು ಬಿ ಯೂತ್ ಇಟ್ ಫೇಸಸ್ ಡಿಫಿಕಲ್ಟೀಸ್ ಆಫ್ ಲೈಫ್. ಬಟ್ ಆ ಮಗುವಿನ ಪಾದ ಯಾವತ್ತೂ ಹಾಗೆ ಇರಲ್ವಲ್ಲ. ಬೆಳೀತಾ ಬೆಳೀತಾ ಯುತ್ ಆದಾಗ ಇಟ್ ಫೇಸಸ್ ಡಿಫಿಕಲ್ಟೀಸ್ ಆಫ್ ಲೈಫ್. ಸುಮಾರು ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಠಿಣತೆಗಳನ್ನು ಅದು ಅನುಭವಿಸುತ್ತೆ. ಆ್ಯಸ್ ವಾಕಿಂಗ್ ಆನ್ ಸ್ಟೋನ್, ಬಿಟ್ಸ್ ಆಫ್ ಗ್ಲಾಸ್, ದ ಲ್ಯಾಡರ್ ಆ್ಯಂಡ್ ದ ಪಾತ್ಸ್ ಆಫ್ ರಫ್ ಅರ್ತ್. ಇದ್ರ ಮೇಲೆಲ್ಲ ನಡ್ಕೊಂಡು ಹೋಗಿ ಹೋಗಿ ಆ ಪಾದ ತುಂಬ ರಫ್ ಆಗಿಬಿಡ್ತದೆ. ಅಂದರೆ ಇವೆಲ್ಲವುಗಳನ್ನ ಸಿಂಬಾಲಿಕ್ ಆಗಿ ಕವಿ ಈ ಸಮಾಜ ನಮ್ಮ ಮೇಲೆ ವಿಧಿಸ್ತಕ್ಕಂಥ ನಾರ್ಮ್ಸ್ ಏನಿದ್ದಾವೆ, ಕಂಡೀಷನ್ಸ್ ಏನಿದ್ದಾವೆ, ರೀಕಂಡೀಷನಿಂಗ್ ಆಫ್ ಸೊಸೈಟಿ ಅಂತ ಏನು ಕರಿತೀವಿ, ಇದೆಲ್ಲವನ್ನು ಸೂಚಿಸ್ತದೆ. ಮಗುನೂ ಕೂಡ ಆ ಕನಸುಗಳನ್ನೆಲ್ಲ ಬಿಟ್ಬಿಟ್ಟು ಏನೋ ನನ್ನ ಜೀವನ ಅಂದರೆ ಇಷ್ಟೇ, ನಾನು ಹೀಗೆ ಬದುಕಬೇಕು, ಇದನ್ನೇ ಮಾಡಬೇಕು ಅಂತ ಸಮಾಜ ಏನು ಹೇಳಿಕೊಟ್ಟಿರ್ತದೆ ಅಷ್ಟೇ ತನ್ನ ಜೀವನ ಅಂತ ಒಪ್ಕೊಂಡ್ಬಿಡ್ತದೆ. ಆಫ್ಟರ್ ಫೇಸಿಂಗ್ ಆಲ್ ದೀಸ್ ಸ್ಟ್ರಗಲ್ಸ್ ಆಫ್ ಲೈಫ್, ಇದೆಲ್ಲ ಕಠಿಣತೆಗಳನ್ನ ಅನುಭವಿಸಿದ ಮೇಲೆ ಇಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಕೆನಾಟ್ ಬಿಕಮ್ ಎ ಬಟರ್ಫ್ಲೈ ಆರ್ ಆನ್ ಆ್ಯಪಲ್. ಇವೆಲ್ಲವನ್ನು ಅನುಭವಿಸಿ ಆದಮೇಲೆ ಅದಕ್ಕೆ ಅನಿಸುತ್ತೆ ನಾನು ಬಟರ್ಫ್ಲೈ ಆಗೋಕ್ಕಾಗಲ್ಲ, ಆ್ಯಪಲ್ ಕೂಡ ಆಗೋಕ್ಕಾಗಲ್ಲ ಅಂತ. ದ ಇಮೇಜಸ್ ಆಫ್ ಬಟರ್ಫ್ಲೈ ಆ್ಯಂಡ್ ಆ್ಯಪಲ್ ಸಿಗ್ನಿಫೈ ಫ್ರೀಡಮ್. ಇಲ್ಲಿ ಬಟರ್ಫ್ಲೈ ಅಥವಾ ಆ್ಯಪಲ್ ಅಂತಕ್ಕಂಥದ್ದು ಫ್ರೀಡಮನ್ನು ಸೂಚಿಸ್ತಾ ಇರ್ತದೆ. ಮಗು ಚಿಕ್ಕದಾಗಿದ್ದಾಗ ಅದಕ್ಕೆ ಯಾವುದೋ ಕಟ್ಟಳೆಗಳಿರಲ್ಲ, ಅದು ಬರೀ ಕನಸು ಕಾಣ್ತಾ ಇರ್ತದೆ, ಅದು ಫ್ರೀಡಮನ್ನು ಸೂಚಿಸುತ್ತೆ. ದ ಚೈಲ್ಡ್ ವೆನ್ ಇಟ್ ವಾಕ್ಸ್ ಆನ್ ದ rough path wears shoes to protect the foot. ಭೂಮಿ ಮೇಲೆ ನಡಿಬೇಕಾದ್ರೆ ಕಲ್ಲು ಮುಳ್ಳುಗಳೆಲ್ಲ ಇರ್ತವೆ, ಅವಾಗ ಶೂವನ್ನು ಹಾಕೊಂಡು ಬಿಡ್ತದೆ. ನಾವು ಕೂಡ ಹುಡ್ತಾ ಕನಸುಗಳನ್ನ ಕಂಡ್ರೂ ಕೂಡ ಸಮಾಜದಲ್ಲಿನೇ ಬದುಕಬೇಕಾಗಿರೋದ್ರಿಂದ ಸಮಾಜದ ಕಟ್ಟಳೆಗಳನ್ನು ನಾವು ಒಪ್ಕೊಂಡು ಬಿಡ್ತೀವಿ. ಅದನ್ನೇ ಇಲ್ಲಿ ಶೂ ಅಂತ ಕರೀತಾ ಇದ್ದಾರೆ. ಬಟ್ ದ ಫುಟ್ ಫೀಲ್ಸ್ ಇಟ್ ಆಸ್ ಎ ಪ್ರಿಸನ್ ಆ್ಯಂಡ್ ಫೀಲ್ಸ್ ಡಿಪೀಟೆಡ್ ಆ್ಯಂಡ್ ಟಯರ್ಡ್ ಆ್ಯಂಡ್ ಹೇಟ್ಸ್ ಟು ಬಿ ಇನ್ ದ ಶೂ. ಬಟ್ ಮಗುವಿನ ಪಾದ ಶೂನಲ್ಲಿ ಬಂದಿ ಆಗಿದೆ ಅಂತ ಅದು ಖುಷಿಯಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಅದಕ್ಕೆ ಇಷ್ಟ ಆಗಲ್ಲ, ಹೊರಗೆ ಬರೋಕ್ಕೆ ಇಷ್ಟಪಡ್ತದೆ. ಅದೊಂಥರ ಜೈಲ್ ಅಂತ ಅನ್ಸುತ್ತೆ. ಬಟ್ ಹೊರಗಡೆ ಬಂದುಬಿಟ್ಟು ಬದುಕೋದಕ್ಕೆ ಸಾಧ್ಯ ಆಗಲ್ಲ. ನಾವು ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂತಂದರೆ ಸಮಾಜಕ್ಕೆ ಹೊಂದ್ಕೊಂಡೇ ಬದುಕಬೇಕಾಗುತ್ತೆ, ಸಮಾಜಕ್ಕೆ ತಕ್ಕಂತೆ ನಾವು ಬದುಕಬೇಕಾಗುತ್ತೆ. ಅದಕ್ಕೆ ಆಶೆಗಳಿದ್ರೂ ಕೂಡ ಏನು ಮಾಡುತ್ತೆ, ಕನಸುಗಳನ್ನು ಭಗ್ನವಾಗಿಸಿಕೊಂಡು ತನ್ನ ಸೋಲನ್ನು ಒಪ್ಕೊಳ್ತದೆ ಅಂತ ಕವಿ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಚೇಂಜಸ್ ಡಿಡ್ ದ ಫುಟ್ ಅಂಡರ್ಗೋ ಇನ್ ದ ಶೂ ಇನ್ ದ ಪೋಯಮ್? ಈ ಪೋಯಮಲ್ಲಿ ಕವಿ ಹೇಳ್ತಾ ಇರ್ತಾನೆ ಮಗುವಿನ ಪಾದ ಶೂನಲ್ಲಿ ಬಂದಿ ಆಗುತ್ತೆ ಅಂತ. ಆ ರೀತಿಯಾಗಿ ಬಂದಿ ಆದಾಗ ಅದರಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು. ಟ್ರೇಸ್ ದ ಪಾತ್ ಆಫ್ ಚೈಲ್ಡ್ಸ್ ಫುಟ್ ಆಫ್ಟರ್ ಇಟ್ ಗೆಟ್ಸ್ ಡಿಫೀಟೆಡ್ ಇನ್ ದ ಬ್ಯಾಟಲ್. ತನ್ನ ಒಂದು ಜೀವನದ ಹೋರಾಟದಲ್ಲಿ ಸೋಲು ಒಪ್ಕೊಂಡ ಮೇಲೆ ಅದರ ಮುಂದಿನ ಜೀವನ ಹೇಗಿರ್ತದೆ, ಅದರ ದಾರಿ ಹೇಗಿರ್ತದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಚೈಲ್ಡ್ ವೆನ್ ಇಟ್ ವಾಕ್ಸ್ ಆನ್ ದ ರಫ್ ಪಾತ್ ವಿಯರ್ ಶೂ ಟು ಪ್ರೊಟೆಕ್ಟ್ ದ ಫುಟ್. ಈ ರಫ್ ಅರ್ತ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ನೋವಾಗುತ್ತೆ ಅಂತ ಹೇಳಾಗುತ್ತೆ, ಅದು ಶೂ ಅನ್ನು ಹಾಕ್ಕೊಳ್ಳುತ್ತೆ. ಬಟ್ ದ ಫುಟ್ ಫೀಲ್ಸ್ ಆ್ಯಸ್ ಇಟ್ ಪ್ರಿಸನ್. ಬಟ್ ಆ ಶೂನ ಹಾಕ್ಕೊಂಡಾಗ ಆ ಪಾದಕ್ಕೆ ಹೇಗೆ ಅನಿಸುತ್ತೆ ಅಂತಂದರೆ ನಾನು ಜೈಲಿನಲ್ಲಿದ್ದೀನಿ, ಬಂದಿಯಾಗಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಫೀಲ್ಸ್ ಡಿಪೀಟೆಡ್. ಅವಾಗ ಅದೇನು ಮಾಡುತ್ತೆ, ತನ್ನ ಆಸೆ ಪಟ್ಟಂಗೆ ತನಗೆ ಇಷ್ಟಪಟ್ಟಂಗೆ ಬದುಕೋಕ್ಕಾಗದೇ ಇದ್ದಾಗ ಸೋಲನ್ನು ಒಪ್ಕೊಂಡು ಬಿಡ್ತದೆ. ಆ್ಯಸ್ ಚೇಂಜ್ ಇಸ್ ನ್ಯಾಚುರಲ್ ದ ಫುಟ್ ಆಲ್ಸೋ ಗ್ರೋಸ್ ಯಂಗ್. ಜೀವನ ಅಂತಂದರೆ ಹರಿತಕ್ಕಂಥ ನದಿ ಇದ್ದಂಗೆ ನಿಂತ್ಕೊಂಡಿಲ್ಲ, ಬದಲಾವಣೆ ಆಗ್ತಾ ಇರ್ತದೆ. ಮಗು ಚಿಕ್ಕದಿದೆ ಅಂತಂದ್ರೆ ಅದು ಬೆಳೀತಾ ಇರ್ತದೆ. ಹಾಗೆ ಮಗುವಿನ ಪಾದ ಕೂಡ ಬೆಳೀತಾ ಏನಾಗುತ್ತೆ, ದೆನ್ ಓಲ್ಡ್, ಫೀಬಲ್ ಆ್ಯಂಡ್ ವೀಕ್. ಹಾಗೆ ಬೆಳೀತಾ ದೊಡ್ಡದಾಗುತ್ತೆ, ವಯಸ್ಸಾಗುತ್ತೆ, ಒಂದಿನ ಸತ್ ಕೂಡ ಹೋಗುತ್ತೆ. ಮಗುವಿನ ಪಾದ ಕೂಡ ಹಾಗೆ ಬೆಳೀತಾ ಹೋಗುತ್ತೆ. ದ ನೇಲ್ಸ್ ಆನ್ ದ ಟೋಸ್ ಆಫ್ ಎ ಚೈಲ್ಡ್ ಆರ್ ಕಂಪೇರ್ಡ್ ಐಲೆಸ್ ರ್ಯಾಪ್ಟೈಲ್ಸ್. ಆ ಮಗುವಿನ ಪಾದ ಮೃದುವಾಗಿರ್ತಕ್ಕಂಥ ಉಗುರುಗಳು ಹೇಗೆ ಬದಲಾಗ್ತವೆ ಅಂತಂದರೆ, ಇಲ್ಲಿ ನೇಲ್ಸ್ ಅಂದರೆ ಅದ್ರ ಉಗುರುಗಳು, ಟೋ ಅಂತಂದರೆ ಕಾಲು ಬೆರಳುಗಳು, ಅವು ಹೇಗಾಗುತ್ತೆ ಅಂದರೆ ಐಲೆಸ್ ರ್ಯಾಪ್ಟೈಲ್ಸ್ ಥರ ಆಗಿಬಿಡ್ತವೆ ಅಂತ. ಅಂದರೆ ಕಣ್ಣು ಇಲ್ಲದೆ ಇರತಕ್ಕಂಥ ಈ ಸರೀಸೃಪಗಳು ಏನಿರ್ತಾವಲ್ಲ
ಇರ್ತಾವೆ, ಹಾವು ಇರ್ತಾವಲ್ಲ, ಆ ಥರ ಮುಖ ಹೇಗಿರ್ತದೆ ರಫ್ ಆಗಿ ಆ ಥರ ಆಗಿ ಹೋಗಿಬಿಡ್ತವೆ. ವೈಲ್ ಗ್ರೋಯಿಂಗ್ ಅಪ್, ಬೆಳೀತಾ ಏನಾಗುತ್ತೆ, ದ ಫುಡ್ ಬಿಕಮ್ಸ್ ರಫ್ ಆ್ಯಂಡ್ ಎಕ್ಸ್ಪೋಸ್ ಟು ದ ಸ್ಕೇರ್ಸ್ ಆಫ್ ದ ಇಂಜುರೀಸ್. ಬೆಳೀತಾ ಏನಾಗುತ್ತೆ, ತುಂಬ ರಫ್ ಆಗಿ ಹೋಗ್ತಾ ಇರ್ತದೆ, ಅದರಲ್ಲಿ ಭಯ ಕೂಡ ಇರ್ತದೆ, ಎಲ್ಲಿ ಗಾಯ ಆಗಿಬಿಡ್ತದೆ ಅಂತ. ವಿಚ್ ಅಕರ್ಡ್ ವೈಲ್ ಫೇಸಿಂಗ್ ದ ಡಿಫಿಕಲ್ಟೀಸ್ ಆಫ್ ಲೈಫ್ ಫಾರ್ ಸರ್ವೈವಲ್ ಇನ್ ದಿಸ್ ವರ್ಲ್ಡ್. ಬೆಳೀತಾ ಜೀವನದಲ್ಲಿ ಏನಾದರೂ ತೊಂದರೆ ಬರ್ಬೋದು, ಅಪಾಯ ಆಗ್ಬೋದು ಅಂತ ಹೇಳ್ಬಿಡುತ್ತೆ. ಏನು ಮಾಡುತ್ತದೋ ಈ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಡಿಫಿಕಲ್ಟೀಸ್ ಇರ್ಬೋದು, ಇದನ್ನೆಲ್ಲ ಅನುಭವಿಸ್ತಾ ಅದು ತುಂಬ ರಫ್ ಆಗಿ ಹೋಗಿಬಿಡ್ತದೆ. ದ ಫುಟ್ ನೋಸ್ ನೋ ರೆಸ್ಟ್. ಆ ಫೂಟ್ಗೆ, ಆ ಪಾದಕ್ಕೆ ರೆಸ್ಟ್ ಅನ್ನೋದೇ ಇರಲ್ಲ. ಆ್ಯಸ್ ಇಟ್ ಕಂಟಿನ್ಯೂಸ್ಲಿ ವರ್ಕ್ಸ್ ಥ್ರೂ ಮಾರ್ಕೆಟ್, ಮೈನ್ಸ್ ಆ್ಯಂಡ್ ಮಿನಿಸ್ಟ್ರೀಸ್. ಹುಟ್ಟಿದಾಗಿಂದ ಹಿಡ್ಕೊಂಡು ಮನುಷ್ಯ ಸಾಯೋವರೆಗೂ ಅದು ಪಾದ ಕೆಲಸ ಮಾಡ್ತಾನೆ ಇರ್ತದೆ, ನಡೀತಾನೆ ಇರ್ತದೆ. ಆ ಶೂನಲ್ಲಿ ಬಂದಿಯಾಗಿದ್ದುಕೊಂಡು ಅದಕ್ಕೆ ಸ್ವಾತಂತ್ರ್ಯ ಅನ್ನೋದಿಲ್ಲ, ತಾನು ಇಷ್ಟ ಬಂದಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಎಲ್ಲ ಕಡೆನೂ ನಡೀತಾ ಮನುಷ್ಯ ಕೊನೆಗೆ ಸಾಯೋವರೆಗೂ ಕೂಡ ಅದು ನಡೀತಾನೆ ಇರ್ತದೆ. ಇಷ್ಟ ಇಲ್ಲ ಅಂದರೂ ಕೂಡ ನಡಿಲೇಬೇಕಾಗತ್ತೆ. ದ ಹೋಲ್ ಲೈಫ್ ಸ್ಪ್ಯಾಮ್, ಇಡೀ ಜೀವನ ಹೆಂಗಾಗಿಬಿಡ್ತದೆ ಅಂದರೆ ಇಟ್ ಹ್ಯಾಸ್ ಟು ವರ್ಕ್ ಆ್ಯಂಡ್ ವಾಕ್, ಕೆಲಸ ಮಾಡಲೇಬೇಕು, ನಡಿಲೇಬೇಕು. ಆ್ಯಂಡ್ ಲೀಡ್ಸ್ ಇಟ್ಸ್ ಲೈಫ್ ಫೇಸಿಂಗ್ ಚಾಲೆಂಜಸ್, ನಾಟ್ ರಿಯಲೈಸಿಂಗ್ ಡ್ರೀಮ್ಸ್ ಆ್ಯಂಡ್ ಅನ್ಅವೇರ್ ಆಫ್ ದ ಬಿಟರ್ ಟ್ರುತ್ ಆಫ್ ಲೈಫ್. ಜೀವನದಲ್ಲಿ ನಿಜವಾದ ಸತ್ಯ ಏನು, ನಾನು ಯಾರು, ನಾನು ಏನಾಗಬೇಕಾಗಿತ್ತು, ಅದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋದೇ ಈ ಜೀವನದಲ್ಲಿ ಬರ್ತಕ್ಕಂಥ ಚಾಲೆಂಜಸ್ ಏನಿದ್ದಾವೆ, ಕಠಿಣತೆಗಳೇನಿದ್ದಾವೆ, ಅದನ್ನು ಫೇಸ್ ಮಾಡ್ತಾ ಜೀವನ ಅದರದ್ದು ಅಲ್ಲೇ ಮುಗಿದು ಹೋಗಿಬಿಡ್ತದೆ ಅಂತ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ಎಕ್ಸ್ಪ್ಲೇನ್ ದ ಲೈಫ್ ಆಫ್ ದ ಫುಟ್ ಇನ್ ದ ಶೂ ಇನ್ ದ ಪೋಯಮ್ ಅಂತ ಕೇಳ್ಬೋದು. ಹೌ ಡಸ್ ದ ಫುಟ್ ಸ್ಪೆಂಡ್ ಇಟ್ಸ್ ಡೇಸ್ ಇನ್ ದ ಶೂ ಇನ್ ದ ಪೋಯಮ್ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಅಂತ ಕೇಳ್ಬೋದು. ಹಿಂದಿನ ಪ್ರಶ್ನೆಗೂ ಈ ಪ್ರಶ್ನೆಗೂ ಎರಡು ಒಂದೇ ಥರ ಇದೆಯಲ್ಲ ಅಂತ ತಮಗೆ ಅನಿಸ್ಬೋದು, ಬಟ್ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ. ಹಿಂದಿನ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಶೂನಲ್ಲಿ ಬಂದಿಯಾದಾಗ ಅದರಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಅದರ ಜೀವನ ಹೇಗೆ ನಡೆಯುತ್ತೆ ಶೂನಲ್ಲಿ ಬಂದಿಯಾದಾಗ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕವಿ ಹೇಳ್ತಾ ಇದ್ದಾರೆ, ಶೂನಲ್ಲಿ ಬಂದಿಯಾಗಿರ್ತದೆ, ಅದು ಒಂಥರ ಪ್ರಿಸನ್ ಅಂತ ಅನ್ಸುತ್ತೆ. ಇನ್ನೊಂದು ಬ್ಲೈಂಡ್ ಪರ್ಸನ್ ಥರ ಆಗಿರುತ್ತೆ. ಸೊ ಪ್ರಿಸನ್ನಲ್ಲಿದ್ದವರು ಮತ್ತು ಬ್ಲೈಂಡ್ ಪರ್ಸನ್ ಜೀವನ ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂದರೆ ಶೂ ಪರಿಸ್ಥಿತಿ ಕೂಡ ಹಾಗೆ ಇರ್ತದೆ ಅಂತ ಕವಿ ಹೇಳ್ತಾನೆ. ಅದನ್ನು ಹೇಗೆ ಬರಿಬೋದು ನೋಡಿ. ದ ಪೋಯೆಟ್ ಹ್ಯಾಸ್ ಯೂಸ್ ದ ಫುಟ್ ಆಸ್ ದ ಮೆಟಾಫರ್ ಫಾರ್ ದ ಚೈಲ್ಡ್ ಆ್ಯಂಡ್ ಡಿಸ್ಕ್ರೈಬ್ಸ್ ದ ಡ್ರೀಮ್ಸ್ ಆ್ಯಂಡ್ ರಿಯಾಲಿಟೀಸ್ ಆಫ್ ಲೈಫ್. ಈ ಪೋಯಮಲ್ಲಿ ಕವಿ ಏನು ಮಾಡ್ತಾನೆ, ಮಗುವಿನ ಪಾದಕ್ಕೆ ರೂಪಕವಾಗಿಟ್ಕೊಂಡು ಏನು ಮಾಡ್ತಾನೆ ಅಂದರೆ ಡ್ರೀಮ್ಸ್ ಮತ್ತು ರಿಯಾಲಿಟೀಸ್ ಆಫ್ ಲೈಫ್ ಬಗ್ಗೆ ಹೇಳ್ತಾನೆ. ಮಗು ಹುಟ್ತಾ ಹೇಗಿರ್ತದೆ, ಅದು ಏನು ಕನಸು ಕಾಣ್ತಾ ಇರ್ತದೆ, ಅದರ ಭಾವನೆಗಳು ಹೇಗಿರ್ತವೆ, ಅದು ಮತ್ತು ಬೆಳೀತಾ ರಿಯಾಲಿಟಿ ಆಫ್ ಲೈಫ್ ಏನೇನು ಬದಲಾವಣೆ ಆಗುತ್ತೆ, ಸೊಸೈಟಿ ನಮ್ಮನ್ನು ಹೇಗೆ ಕಂಡೀಷನಿಂಗ್ ಮಾಡುತ್ತೆ, ಸೊಸೈಟಿಗೆ ಹೊಂದ್ಕೊಂಡು ಹೋಗೋದನ್ನು ಹೇಗೆ ಕಲಿಸುತ್ತೆ ಅನ್ನೋದನ್ನು ಕವಿ ಇಲ್ಲಿ ಈ ಪೋಯಮಲ್ಲಿ ಹೇಳ್ತಾ ಹೋಗ್ತಾನೆ. ದ ಚೈಲ್ಡ್ ವೆನ್ ಇಟ್ ವಾಕ್ಸ್ ಆನ್ ದ ರಫ್ ಪಾತ್ ವಿ ಆರ್ ಶೂ ಟು ಪ್ರೊಟೆಕ್ಟ್ ದ ಫುಟ್. ಈ ರಫ್ ಅರ್ತ್ ಮೇಲೆ ನಡಿಬೇಕಂತ ಹೇಳ್ಬಿಟ್ಟು ಪಾದಕ್ಕೆ ಶೂ ಹಾಕ್ತೀವಿ. ಅವಾಗ ಏನಾಗುತ್ತೆ, ಬಟ್ ದ ಫುಟ್ ಫೀಲ್ಸ್ ಇಟ್ ಆಸ್ ಎ ಪ್ರಿಸನ್ ಆ್ಯಂಡ್ ಫೀಲ್ಸ್ ಡಿಪೀಟೆಡ್ ಆ್ಯಂಡ್ ಟಯರ್ಡ್. ಬಟ್ ಶೂನಲ್ಲಿ ಬಂದಿ ಆದ ತಕ್ಷಣವೇ ಆ ಪಾದಕ್ಕೆ ಏನು ಅನ್ಸುತ್ತೆ ಅಂದರೆ ನಾನು ಬಂದಿಯಾಗಿದ್ದೀನಿ, ನಾನು ಜೈಲಿನಲ್ಲಿದ್ದೀನಿ ಅಂತ ಅನ್ಸೋಕ್ಕಾಗತ್ತೆ. ಮತ್ತು ಸೋಲನ್ನು ಒಪ್ಕೊಂಡು ಬಿಡ್ತದೆ. ಹಾಗೆ ಸಮಾಜದಲ್ಲಿ ನಾವು ಕೂಡ ಸಮಾಜಕ್ಕೆ ಒಗ್ಗಿಕೊಂಡು ಹೊಂದ್ಕೊಂಡು ಬದುಕ್ತಿರ್ಬೇಕಾದ್ರೆ ಕೆಲವೊಂದು ಸರಿ ನಮ್ಮ ಆಸೆಗಳನ್ನ ಬಲಿ ಕೊಟ್ಬಿಟ್ವಲ್ಲ, ನಾವೇನೋ ಆಗಬೇಕಾಗಿತ್ತು, ನಾನು ಹೇಗೋ ಬದುಕಬೇಕಾಗಿತ್ತು. ಬಟ್ ಇಲ್ಲಿ ಸಮಾಜಕ್ಕೆ ಹೆದರಿಕೊಂಡು, ಈ ಕಟ್ಟಳೆಗಳಿಗೆ ಸಂಪ್ರದಾಯಗಳಿಗೆ ಹೆದರಿಕೊಂಡು ಇಷ್ಟ ಇಲ್ಲದೆ ಇದ್ದರೂ ಕೂಡ ಆ ಜೀವನವನ್ನು ನಾವು ನಡೆಸ್ತಾನೆ ಇರ್ತೀವಲ್ಲ, ಅದನ್ನು ಇಲ್ಲಿ ಕವಿ ಹೇಳ್ತಿದ್ದಾನೆ. ಆ್ಯಂಡ್ ಹೇಟ್ಸ್ ಟು ಬಿ ಇನ್ ದ ಶೂ. ಯಾರಿಗೆ ಪ್ರಿಸನ್ನಲ್ಲಿ ಇರೋಕ್ಕೆ ಇಷ್ಟ ಹೇಳಿ, ಜೈಲಿನಲ್ಲಿ ಇರೋಕ್ಕೆ ಇಷ್ಟ ಹೇಳಿ, ಹಾಗೇ ಆ ಪಾದಕ್ಕೂ ಕೂಡ ಶೂನಲ್ಲಿ ಬಂದಿಯಾಗಿರೋದಕ್ಕೆ ಇಷ್ಟ ಆಗಲ್ಲ. ದೋ ಇನ್ ದ ಡಾರ್ಕ್ನೆಸ್ ಆಫ್ ದ ಶೂ, ಆ ಶೂನಲ್ಲಿ ಬಂದಿಯಾದಾಗ ಅದಕ್ಕೆ ಹೊರಗಡೆ ಪ್ರಪಂಚನೇ ಕಾಣಿಸಲ್ಲ, ಬರೀ ಡಾರ್ಕ್ನೆಸ್ ಇರ್ತದೆ. ಇಟ್ ಅನಲೈಸಸ್ ಇಟ್ಸ್ ಓನ್ ಲೈಫ್. ತನ್ನ ಜೀವನ ಏನು, ಯಾಕೆ ಹಿಂಗಾಯಿತು, ಅದ್ರ ಬಗ್ಗೆನೇ ಅದು ವಿಶ್ಲೇಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಅವಾಗ ಅದು ಅರ್ಥ ಮಾಡ್ಕೊಳ್ಳುತ್ತೆ. ರಿಯಾಲಿಟಿ ಅಂದರೆ ಏನು, ಜೀವನ ಅಂದರೆ ಏನು, ನಾನು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಡ್ತದೆ. ಫುಟ್ ವೆನ್ ಇಟ್ ಈಸ್ ಇನ್ ಡಾರ್ಕ್ನೆಸ್, ಆ ಕತ್ತಲಿನಲ್ಲಿದ್ದಾಗ ಪಾದಕ್ಕೆ ಹೇಗೆ ಅನ್ಸುತ್ತೆ ನೋಡಿ. ನೆವರ್ ಸೀಸ್ ಎನಿಥಿಂಗ್, ಅಕ್ಕ ಪಕ್ಕ ಏನೂ ಕಾಣಿಸಲ್ಲ, ಬರೀ ಕಗ್ಗತ್ತಲು. ಯಾವ ಕಡೆ ನೋಡಿದರೂ ಕೂಡ ಕತ್ತಲೆ ಕಾಣಿಸ್ತಾ ಇರ್ತದೆ. ಇಟ್ ಈಸ್ ಜಸ್ಟ್ ಲೈಕ್ ಎ ಬ್ಲೈಂಡ್ ಪರ್ಸನ್ ಇನ್ ಡಾರ್ಕ್ನೆಸ್. ಇಲ್ಲಿ ಒಬ್ಬ ಕುರುಡ ಕತ್ತಲಿನಲ್ಲಿ ದಾರಿ ತಪ್ಪಿದಾಗ ಹೇಗಾಗಿರುತ್ತೋ ಆ ಮಗುವಿನ ಪಾದದ ಪರಿಸ್ಥಿತಿ ಕೂಡ ಹಾಗೆ ಆಗಿರ್ತದೆ ಅಂತ ಕವಿ ಹೇಳ್ತಾನೆ. ಬಟ್ ಇಟ್ ಈಸ್ ಇನೆವಿಟೇಬಲ್, ಬಟ್ ಅದು ಅನಿವಾರ್ಯ ಆಗಿರ್ತದೆ. ಸಮಾಜದಲ್ಲಿ ಬದುಕಬೇಕಾಗಿತ್ತು ಅಂದರೆ ನಾವು ಸಮಾಜಕ್ಕೆ ಒಗ್ಗಿಕೊಂಡೇ ಹೋಗಬೇಕಾಗತ್ತೆ. ಆ್ಯಂಡ್ ಇಟ್ ಮಸ್ಟ್ ಫೇಸ್ ಆಲ್ ದ ಡಿಫಿಕಲ್ಟೀಸ್ ಟು ಸರ್ವೈವ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ನಾವು ಬದುಕಬೇಕಾಗಿತ್ತು ಅಂತಂದರೆ ಇಲ್ಲಿರ್ತಕ್ಕಂಥ ಡಿಫಿಕಲ್ಟೀಸ್ಗಳನ್ನ, ಚಾಲೆಂಜಸ್ಗಳನ್ನ ನಾವು ಫೇಸ್ ಮಾಡಲೇಬೇಕಾಗತ್ತೆ. ಅದು ಅನಿವಾರ್ಯವಾಗಿರ್ತದೆ. ಇಟ್ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ದ ಅದರ್ ಫುಟ್. ತನ್ನ ಪಕ್ಕದಲ್ಲಿರ್ತಕ್ಕಂಥ ಪಾದದ ಜೊತೆಗೆ ಹೇಗಾದರೂ ಮಾತಾಡಬೇಕು ಅಂತ ಆಸೆ ಪಡುತ್ತೆ.
ಬಟ್ ಅನೇಬಲ್ ಟು ಡೂ ಸೊ ಆ್ಯಸ್ ಇಟ್ ಈಸ್ ಇನ್ ದ ಡಾರ್ಕ್ನೆಸ್. ಬಟ್ ತಾನೇ ಒಂದು ಶೂನಲ್ಲಿ ಸಪ್ರೇಟಾಗಿ ಬಂದಿ ಆಗಿರೋದ್ರಿಂದ ಪಕ್ಕದಲ್ಲಿ ಇನ್ನೊಂದು ಪಾದ ಇದೆ, ಅದು ಕೂಡ ಒಂದು ಶೂನಲ್ಲಿ ಬಂದಿ ಆಗಿರೋದ್ರಿಂದ ಅದ್ರ ಜೊತೆಗೆ ಕಮ್ಯುನಿಕೇಟ್ ಮಾತಾಡೋದಕ್ಕೂ ಕೂಡ ಅದಕ್ಕೆ ಪಾದಕ್ಕೆ ಸಾಧ್ಯ ಆಗಲ್ಲ ಅಂತ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಇಲ್ಲ, ಇಲ್ಲಿ ಒಂದು ಶಾರ್ಟ್ ಸಮರಿನ ಕೊಟ್ಟಿದ್ದೀನಿ. ಈ ಪೊಯಮಿಂದ ಏನೋ ಪ್ರಶ್ನೆ ಕೇಳಿಬಿಟ್ರು ತಮಗೇನೋ ಅರ್ಥ ಆಗಲಿಲ್ಲ, ಏನು ಬರಿಬೇಕು ಅಥವಾ ಕ್ವಶನ್ನೇ ಅರ್ಥ ಆಗಲಿಲ್ಲ ಅಂದಾಗ ಹಾಗೇ ಬಿಟ್ಟು ಬರೋ ಬದಲಾಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸಮರಿನ ರೆಡಿ ಮಾಡ್ಕೊಳ್ಳಿ. ಯಾವತ್ತು ಪೊಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮರಿನ ರೆಡಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಅದನ್ನು ಆನ್ಸರಾಗಿ ಬರೆದಾಗ ಏನಾಗುತ್ತೆ, ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ಇರೋದ್ರಿಂದ ಫುಲ್ ಮಾರ್ಕ್ಸ್ ಸಿಗಲಿಲ್ಲ ಅಂತಂದರೂ ಕೂಡ ಸ್ವಲ್ಪ ಮಾರ್ಕ್ಸ್ ಆದರೂ ಸಿಕ್ಕೇ ಸಿಗುತ್ತೆ. ಈ ಪೊಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ಈ ಚಿಕ್ಕದಾಗಿರ್ತಕ್ಕಂಥ ಸಮರಿನಲ್ಲಿರೋದ್ರಿಂದ ತಾವು ಕಲ್ತ್ಕೊಂಡ್ಬಿಡಿ. ಅಲ್ಲಿ ಸಮರಿನ ಬರೀರಿ ಅಂತ ಯಾವತ್ತೂ ಕ್ವಶನನ್ನು ಕೇಳಲ್ಲ. ಬಟ್ ಆ ಪೊಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಮಾರ್ಕ್ಸ್ ಕೇಳಿದಾಗ ತಮಗೇನೋ ಗೊತ್ತಾಗದೇ ಇದ್ದಾಗ ಈ ರೀತಿಯಾಗಿರ್ತಕ್ಕಂಥ ಸಮರಿನ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ತಾವು ಇದನ್ನು ಕಲ್ತ್ಕೊಂಡ್ಬಿಟ್ಟು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಬರ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.